ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಪ್ ವರ್ಕಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದಿಷ್ಟು ಟ್ರಿಕ್ಸ್ಗಳ ಜೊತೆಗೆ ಮ್ಯಾಪಿನ ಎಲ್ಲ 20 ಪ್ಲೇಸನ್ನು ಕಲ್ತ್ಕೊಳ್ಳೋಣ. ಈ ಥರ ಮ್ಯಾಪ್ ಕೊಟ್ಟರೆ ಈಸಿ, ಯಾಕೆಂದರೆ ಎಲ್ಲ ರಾಜ್ಯಗಳಿದ್ದಾವೆ, ಈಸಿಯಾಗಿ ಐಡೆಂಟಿಫೈ ಮಾಡ್ತೀವಿ. ಈ ಥರ ಮ್ಯಾಪ್ ಕೊಟ್ಟರೆ ಸ್ವಲ್ಪ ಡಿಫಿಕಲ್ಟಿ. ಪಾಕಿಸ್ತಾನ ಸೇರಿಕೊಂಡಿದೆ, ನೇಪಾಳ ಸೇರಿಕೊಂಡಿದೆ, ಭೂತಾನ್ ಸೇರಿಕೊಂಡಿದೆ, ಬಾಂಗ್ಲಾದೇಶ ಸೇರಿಕೊಂಡಿದೆ. ಹುಷಾರಾಗಿರಬೇಕು. ತಕ್ಷಶಿಲೆ ಬಿಡಿಸುವಾಗ, ಹರಪ್ಪ ಬಿಡಿಸುವಾಗ, ಪಾಟಲಿಪುತ್ರ ಬಿಡಿಸುವಾಗ, ಕಲ್ಕತ್ತಾ ಬಿಡಿಸುವಾಗ ಒಂದೊಂದಾಗಿ ಪ್ಲೇಸ್ಗಳನ್ನು ನೋಡ್ತಾ ಬಂದರೆ ಈ ಥರ ಮ್ಯಾಪನ್ನು ನಿಮ್ಗೆ ಕೊಟ್ಟಿರ್ತಾರೆ. ಎಲ್ಲ 20 ಪ್ಲೇಸ್ಗಳನ್ನು ನಿಖರವಾಗಿ ನಾವು ಗುರುತಿಸೋದನ್ನು ಕಲಿಬೇಕಾಗಿದೆ. ಯಾಕೆಂದರೆ ಕೊಡೋದೇ 5, ಬಿಡಿಸ್ಬೇಕಾಗಿರೋದು 5. ಮೊದಲನೇದಾಗಿ ಇಲ್ಲಿ ಒಂದು ಜಾಗ ನಿಮ್ಗೆ ಕಾಣ್ತಾ ಇದೆ. ಅಲ್ಲಿಂದ 1 ಸೆಂಟಿಮೀಟರ್ನಷ್ಟು ಒಂದು ರೇಖೆಯನ್ನು ಎಳ್ಕೋಬೇಕು, ರೌಂಡ್ ಅಪ್ ಮಾಡಬೇಕು. ನಮ್ಗೆ ಸಿಗೋದೆ ತಕ್ಷಶಿಲೆ. ಎರಡನೇ ಪ್ಲೇಸ್ ಕಡೆಗೆ ಬಂದರೆ ಬಹುಶಃ ನಿಮಗೆ ಈ ಪ್ಲೇಸು ಸಿಗತ್ತೆ. ಅಲ್ಲಿಂದ 1 ಸೆಂಟಿಮೀಟರ್ ಆಚೆಗೆ ರೇಖೆ ಎಳ್ಕೋಬೇಕು, ರೌಂಡ್ ಅಪ್ ಮಾಡಬೇಕು. ನಮಗೆ ಸಿಗ್ತಾ ಇರೋ ಎರಡನೇ ಪ್ಲೇಸು ಹರಪ್ಪ. ಮುಂದಿಂದು ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ನೋಡಿ, ಒಂದು ಉದ್ದ ರೇಖೆ ಬಂತು. ಅದು ಯಾವ 2 ಪ್ಲೇಸ್ಗಳನ್ನು ಟಚ್ ಮಾಡಿದೆ ನೋಡ್ಕೊಂಡಿರಿ. ನೆಕ್ಸ್ಟ್ ಇನ್ನೊಂದು ರೇಖೆ, ಅಡ್ಡ ರೇಖೆ ಬಂತು. ಇದು ಯಾವ ಪ್ಲೇಸ್ಗಳನ್ನು ಟಚ್ ಮಾಡಿದೆ ಅನ್ನೋದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಈ ರೇಖೆಗಳು ಸಂಧಿಸುವ ಜಾಗದಲ್ಲಿ ನಮ್ಮ ದೇಶದ ರಾಜಧಾನಿ ದೆಹಲಿಯನ್ನು ಬಿಡಿಸ್ಬೇಕು. ಆಮೇಲೆ ನೆಕ್ಸ್ಟು ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಈ ಪ್ಲೇಸಿಂದ ಇಲ್ಲೊಂದು ಕಾಲ್ಪನಿಕ ರೇಖೆಯನ್ನು ಎಳ್ಕೊಂಡ್ರೆ 1 ಸೆಂಟಿಮೀಟರ್ ಉತ್ತರಕ್ಕೆ ನಮ್ಗೆ ಸಿಗೋದೆ ಪಾಣಿಪತ್. ಮತ್ತು 1 ಸೆಂಟಿಮೀಟರ್ ಮೇಲೆ ನಾವು ಹೋದರೆ ನಮಗೆ ಸಿಗೋದೆ ಜಲಿಯನ್ ವಾಲಾಬಾಗ್. ಆ ನಂತರ ಈ ಕಡೆ ದೆಹಲಿಯಿಂದ ನಾವು ದಕ್ಷಿಣದ ಕಡೆಗೆ ಬಂದರೆ 2 ಪ್ಲೇಸ್ಗಳನ್ನು, ಒಂದು ಈ ಕಡೆಗೆ ಹಿಮಾಲಯದ ಕಡೆಗೆ ಮುಖ ಮಾಡಿ ಬಿಡಿಸ್ಬೇಕು, ಇನ್ನೊಂದು ಕಡೆ ದಕ್ಷಿಣದ ಕಡೆಗೆ ಮುಖ ಮಾಡಿ ಬಿಡಿಸ್ಬೇಕು. ಅರ್ಧ ಸೆಂಟಿಮೀಟ್ರಿಗೆ ಕರೆಕ್ಟಾಗಿ ಬಿಡಿಸ್ಬಿಟ್ರೆ ನಮ್ಗೆ ಸಿಗತ್ತೆ ಮೀರತ್. ದಕ್ಷಿಣದಲ್ಲಿ 1 ಸೆಂಟಿಮೀಟರ್ ಸ್ವಲ್ಪ ಕ್ರಾಸ್ ಲೈನ್ ತಗೋಬೇಕು, ಆಗ ನಮ್ಗೆ ಸಿಗೋದೆ ಆಗ್ರಾ. ಅಲ್ಲಿಗೆ ನಮಗೆ ಜಲಿಯನ್ ವಾಲಾಬಾಗ್, ಪಾಣಿಪತ್, ದೆಹಲಿ, ಆಗ್ರಾ, ಮೀರತ್. ಒಂದು ಮಗು 2 ಕಾಲನ್ನು ಬಿಟ್ಕೊಂಡು ಕುತ್ಕೊಂಡಿದೆ. ಇದು ಅದರ ಸೊಂಟ ಭಾಗ ಅಂತ ಇಟ್ಕೊಂಡ್ರೆ ದೆಹಲಿ, ಒಂದು ಕಾಲು ಮೀರತ್ತು, ಇನ್ನೊಂದು ಕಾಲು ಆಗ್ರಾ. ಅದರ ಹೊಟ್ಟೆ ಭಾಗ ಪಾಣಿಪತ್ತು, ತಲೆ ಭಾಗನೇ ಜಲಿಯನ್ ವಾಲಾಬಾಗ್. ಮುಂದುವರೆದು ನಾವು ನೋಡ್ತಾ ಬಂದರೆ ನೋಡಿ, ಈ ಪ್ಲೇಸು ಸರಿಯಾಗಿ ಗಮನಿಸ್ಕೊಳ್ಳಿ. ಇಲ್ಲಿಂದ 1.5 ಸೆಂಟಿಮೀಟ್ರಿಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಸಿಗುತ್ತೆ ಪಾಟಲಿಪುತ್ರ. ಆಮೇಲೆ ಈ ಜಾಗವನ್ನು ಸರಿಯಾಗಿ ಐಡೆಂಟಿಫೈ ಮಾಡ್ಕೊಡಿ. ಬಾಂಗ್ಲಾದೇಶ ಸೇರಿಸಿದಾಗ ಇಲ್ಲಿ ತಗೊಂಡೋಗಿ ಬಿಡಿಸ್ಬೇಡಿ. ಇಲ್ಲಿ ನಾವು ಬಿಡಿಸ್ಬೇಕಾಗಿರೋದು ಮುಂದಿನ ಪ್ಲೇಸು ಅದು ಯಾವುದಪ್ಪ ಅಂತಂದರೆ ಕಲ್ಕತ್ತಾ. ಆಮೇಲೆ ನಾವು ಈ ಕಡೆ ಬರಬೇಕು. ನೋಡಿ, ಈ ಜಾಗ ಇದೆಯಲ್ಲೋ, ಈ ಜಾಗವನ್ನು ಸೇರಿಸುವಾಗ ಹೀಗೊಂದು ಮೇಲ್ಮುಖವಾಗಿ ನೋಡ್ತಾ ಇರೋ ಬಾಣ ಎಳ್ಕೋಬೇಕು. ಆ ಬಾಣ ಮತ್ತು ಈ ಗಡಿ ಸೇರುವ ಜಾಗದಲ್ಲಿ ಬಿಡಿಸ್ಬಿಟ್ರೆ ನಮ್ಗೆ ಸಿಗುತ್ತೆ ದಂಡಿ. ದಂಡಿ ಬಿಡಿಸಿದ ಮೇಲೆ ದಂಡಿಯಿಂದ 1 ಸೆಂಟಿಮೀಟರ್ ದಕ್ಷಿಣಕ್ಕೆ ಬಾರ್ಡ್ರಿಗೆ ನಾವು ಟಚ್ ಮಾಡಿ ಬಿಡಿಸ್ಬೇಕು, ಮುಂಬೈ ಅಥವಾ ಬಾಂಬೆ. ಹೇಗೆ ನಾವು ದಂಡಿಯನ್ನು ಮಾರ್ಕ್ ಮಾಡುವಾಗ ಲೈನ್ ಎಳ್ಕೊಂಡಿದ್ವಲ್ಲ, ಮೇಲ್ಮುಖವಾಗಿ ನೋಡ್ತಾ ಇರೋ ರೇಖೆ ಬಾಣ, ಅದೇ ಥರ ಇನ್ನೊಂದು ಮುಂಬೈಯನ್ನು ತಾಕೊಂಡಿರಬೇಕು ಮತ್ತು ಈ ಮಿಡಲ್ ಲೈನನ್ನು ಟಚ್ ಮಾಡಬೇಕು. ಮುಂಬೈಯಿಂದ ಸರಿಯಾಗಿ 1 ಸೆಂಟಿಮೀಟ್ರ್, 1.5 ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಇನ್ನೊಂದು ಪ್ಲೇಸ್ ಸಿಗುತ್ತೆ ದೇವಗಿರಿ. ದಕ್ಷಿಣಕ್ಕೆ ಬರ್ತೀವಿ. ನೋಡಿ, ಇಲ್ಲೊಂದು ಹಾವು, ಅದರ ಮೇಲ್ಗಡೆ ಇನ್ನೊಂದು ಹಾವು, ಆ ಹಾವಿಗೆ ಒಂದು ಮುಕುಟಮಣಿ, ಅದುವೇ ಪಾಂಡಿಚೇರಿ. ಪಾಂಡಿಚೇರಿಯಿಂದ 1 ಸೆಂಟಿಮೀಟರ್ ಮೇಲ್ಗಡೆ ಬಿಡಿಸ್ಬಿಟ್ರೆ ನಮ್ಗೆ ಸಿಗುತ್ತೆ ಕಂಚಿ. ಇನ್ನು ಉಳಿದಿದ್ದು ಕರ್ನಾಟಕದ ಪ್ರದೇಶಗಳು. ಫಸ್ಟ್ ನಾವು ಕರ್ನಾಟಕದ ಉತ್ತರ ಗಡಿಯನ್ನು ನೋಟ್ ಮಾಡ್ಕೋಬೇಕು, ಅದನ್ನು ಮೀರಬಾರ್ದು. ನೋಡಿ, ಇಲ್ಲೊಂದು ಭಾರತ ಹಿಂಗೆ ಕರು ತಗೊಳುತ್ತೆ, ಪೂರ್ವದಲ್ಲಿ ಇಲ್ಲೊಂದು ಬಿಲ್ ಥರ ಇದೆ, ಗಮನಿಸಿ, ಕರೆಕ್ಟ್ ಬಿಲ್ ಥರ ಇದೆ. ಸೊ ಆ ಬಿಲ್ಲಿಗಿಂತ ಒಂಚೂರು ಮೇಲ್ಗಡೆ ಸ್ಟ್ರೇಟ್ ಲೈನ್, ಅದು ಕರ್ನಾಟಕದ ಉತ್ತರದ ಗಡಿ ಆಗತ್ತೆ. ಕಂಚಿಯಿಂದ ಕೆಳಗಡೆ ಮತ್ತು ಪಾಂಡಿಚೇರಿಯಿಂದ ಇಮ್ಮಿಡಿಯೇಟ್ ಮೇಲ್ಗಡೆ ಒಂದು ಸ್ಟ್ರೇಟ್ ಲೈನ್ ಹೇಳ್ಕೊತೀವಿ. ಅವುಗಳ ನಡುವೆನೇ ಕರ್ನಾಟಕವನ್ನು ಬಿಡಿಸ್ಕೋಬೇಕು. ಉತ್ತರದಲ್ಲಿ ಇದರ ನಡುವೆ ಒಂದು 4 ಸೆಂಟಿಮೀಟ್ರು, 3.5 ಸೆಂಟಿಮೀಟ್ರು ಮ್ಯಾಪನ್ನು ಅವಲಂಬಿಸ್ಕೊಂಡು ಚೇಂಜ್ ಆಗ್ಬೋದು, ಅಷ್ಟು ಅಂತರ ಇರುತ್ತೆ ಸಾಮಾನ್ಯವಾಗಿ. ಈ ಭಾಗ ಏನು ಟಚ್ ಆಗಿದೆ ಗಡಿ, ಅಲ್ಲಿ ನಾವು ಬಿಡಿಸ್ಕೋತೀವಿ ಬೀದರಿಂದ ಕರೆಕ್ಟಾಗಿ ದಕ್ಷಿಣಕ್ಕೆ 1.5 ಸೆಂಟಿಮೀಟ್ರ್ ರೇಖೆಯಲ್ಲಿ ನಾವು ಬಿಡಿಸ್ಕೊಂಡ್ರೆ ನಮ್ಗೆ ಸಿಗುತ್ತೆ ಹಂಪಿಯಿಂದ ಒಂದು ಏರೋ ಮಾರ್ಕ್ ಮೇಲ್ಗಡೆ ಎಲ್ಲಿ ನೋಡ್ತಿರ್ಬೇಕು ಹೇಳಿ, ಈ ಕಡೆ ಸೌರಾಷ್ಟ್ರ ಕಡೆ ನೋಡ್ತಿರ್ಬೇಕು. ಆ ಬಾಣ ಕರೆಕ್ಟಾಗಿ ಇಲ್ಲಿಂದ ಬಿಟ್ಟಂತಹ ಬಾಣ ಇಲ್ಲಿ ಹೋಗಿ ತಲುಪಬೇಕು, ಇಲ್ಲಿ ನಮ್ಮ ಟಾರ್ಗೆಟ್ ಇದೆ. ಸೊ ಈ ಲೈನಲ್ಲಿ ನಮಗೆ 2 ಪ್ಲೇಸ್ ಸಿಗುತ್ತೆ. ಸ್ವಲ್ಪ ಮೇಲ್ಗಡೆ ಬಾದಾಮಿ ಸಿಗುತ್ತೆ, ಇನ್ನೊಂದು ಚೂರು ಮೇಲ್ಗಡೆ ಹೋದರೆ ನಮಗೆ ವಿಜಯಪುರ ಸಿಗುತ್ತೆ.
ಆಮೇಲೆ ಬಿಡಿಸ್ಬೇಕಾಗಿರೋದು ಎರಡೆರಡು ಪ್ಲೇಸು ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಬಿಡಿಸಿದ್ರೆ ಅರ್ಧ ಸೆಂಟಿಮೀಟ್ರಿಗೆ ಬಿಡಿಸ್ಬಿಟ್ರೆ ನಮಗೆ ಹಳೆಬೀಡು ಸಿಗತ್ತೆ. ಹಾಗೂ ದಕ್ಷಿಣದ ಕೊನೆಯಲ್ಲಿ ನಾವೇನು ಟಾರ್ಗೆಟ್ ಹಾಕ್ಕೊಂಡಿದ್ದೀವಿ ಗಡಿ ಅಲ್ಲಿ ಬಿಡಿಸ್ಕೊಂಡ್ಬಿಟ್ರೆ ನಮಗೆ ಸಿಗತ್ತೆ ಶ್ರೀರಂಗಪಟ್ಟಣ. ಅಲ್ಲಿಗೆ ಎಲ್ಲ 20 ಪ್ಲೇಸ್ಗಳನ್ನು ಈಸಿಯಾಗಿ ಬಿಡಿಸೋದನ್ನು ನೋಡಿದ್ದೀವಿ. 1-2-3 ಸಲ ಪ್ರಾಕ್ಟೀಸ್ ಮಾಡಿಬಿಟ್ರೆ ತುಂಬ ಈಸಿಯಾಗಿ ಬರುತ್ತೆ. ಕರ್ನಾಟಕದನ್ನು ಒಂಚೂರು ಗಮನ ಇಟ್ಟು ನೋಡಿಕೊಂಡ್ರೆ ನೋಡಿ, ಬಿಲ್ಲು ಮತ್ತೆ ತೋರಿಸ್ತಾ ಇದ್ದೀನಿ ಬಿಲ್ಲು. ಯಾಕಂದರೆ ಕರ್ನಾಟಕದ 2 ಪ್ಲೇಸ್ ಬರೋ ಚಾನ್ಸಸ್ ಇರುತ್ತೆ. ಬಿಲ್ಲಿಗಿಂತ ಒಂದು ಚೂರು ಮೇಲ್ಗಡೆ ಉತ್ತರದ ಗಡಿ, ಪಾಂಡಿಚೇರಿಯಿಂದ ಒಂದು ಚೂರು ಮೇಲ್ಗಡೆಗೆ ದಕ್ಷಿಣದ ಗಡಿ. ಇನ್ನೂ ನೆನಪಿಟ್ಕೋಬೇಕು ಅಂದರೆ ಇಲ್ಲೊಂದು ದೊಡ್ಡ ಬಿಲ್ಲಿದೆ, ಗಮನಿಸಿ. ಇಲ್ಲಿ ಚಿಕ್ಕ ಬಿಲ್ಲಿದೆ, ಇಲ್ಲಿ ಒಂದು ದೊಡ್ಡ ಬಿಲ್ಲಿದೆ. ಆ ಬಿಲ್ಲಿಗಿಂತ ಚೂರು ಮೇಲ್ಗಡೆ ಬಿಡಿಸ್ಬಿಟ್ರಾಯ್ತು. ನೋಡ್ತಾ ಬಂದರೆ ಮೇಲ್ಗಡೆಗೆ ನಾವು ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ ನೋಡಿ, ಆರಾಮ್ಸೆ ಒಂದು ಚೇರ್ ಇದೆ, ಚೇರ್ ಮೇಲೆ ಕೂತ್ಕೊಂಡಿದ್ದಾನೆ. ಹೀಗೆ ಇಲ್ಲಿಂದ ನಾವು ಬಂದರೆ ಇಲ್ಲೊಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ ನೋಡಿ, ಎಷ್ಟು ಈಸಿ ಆಗಿದೆ. ಇದೊಂದು ಲೈನ್ ಎಳ್ಕೊಂಡ್ಬಿಟ್ರೆ ಸಾಕು ನೀವು. ಈ ಲೈನಲ್ಲಿ ನಮಗೆ 5 ಪ್ಲೇಸ್ ಸಿಗತ್ತೆ. ಇಲ್ಲಿಂದ ಶುರು ಮಾಡೋಣ, ಗಮನಿಸಿ. ಆಮೇಲೆ ಅದಕ್ಕೊಂದು ಜುಟ್ಟು ಇಲ್ಲ, ನಿಮ್ಗೆ ಇನ್ನೂ ಈಸಿಯಾಗಿ ಒಂದು ಸಣ್ಣ ಬೆಟ್ಟ, ಗಮನಿಸಿ, ಸಣ್ಣ ಬೆಟ್ಟ ಇದೆ, ಒಂದು ದೊಡ್ಡ ಬೆಟ್ಟ ಇದೆ, 6 ಪ್ಲೇಸ್ ಸಿಕ್ಬಿಡುತ್ತೆ. ಜುಟ್ಟಲ್ಲಿ ಏನು ಹೇಳಿ, ಬೀದರು. ವ್ಯಕ್ತಿ ಕೂತ್ಕೊಂಡಿದ್ದಾನೆ, ತಲೆ ಯಾವುದು, ವಿಜಯಪುರ. ಮಧ್ಯಭಾಗದಲ್ಲಿ ನಾವು ಬಿಡಿಸ್ತಾ ಇದ್ದೀವಿ, ಅದು ಬಾದಾಮಿ. ಆಮೇಲೆ ನೆಕ್ಸ್ಟ್ ಹಂಪಿ, ಆಮೇಲೆ ಹಳೆಬೀಡು, ಹಾಗೂ ಕೊನೆಯಲ್ಲಿ ಶ್ರೀರಂಗಪಟ್ಟಣ. ಇಷ್ಟನ್ನು ಬಿಡಿಸ್ಬಿಟ್ರೆ ನಮಗೆ ಕರ್ನಾಟಕದ ಎಲ್ಲ ಪ್ಲೇಸ್ಗಳು ಆ್ಯಕ್ಯುರೇಟಾಗಿ ಬೇಕಾದ್ರೆ ಹೆಂಗೆ ಬೇಕಾದ್ರೂ ಕಲ್ಪನೆ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ ಅಂತ ಸೇರಿದ್ರೆ ನಿಮಗೆ 5 ಪ್ಲೇಸ್ ಸಿಗತ್ತೆ. ಇಲ್ಲ ಚಿಕ್ಕ ಬೆಟ್ಟ ಬಿಡಿಸಿ, ಇನ್ನೊಂದು ದೊಡ್ಡ ಬೆಟ್ಟ ಬಿಡಿಸಿ, 6 ಪ್ಲೇಸ್ ಸಿಗತ್ತೆ. ಹೀಗೆ ನಾವು ಮ್ಯಾಪನ್ನು ಕಲ್ತ್ಕೊಳ್ಳೋಣ. ಥ್ಯಾಂಕ್ ಯು.